ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಶಾಂಭವಿ ಟೇಸ್ಟಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಬೊಂಬಾಟ್ ಮೊಟ್ಟೆ ಬಿರಿಯಾನಿ. ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಇರುತ್ತೆ. ಆದರೆ ಈ ಥರ ರೆಸಿಪಿಲಿ ಮಾಡ್ಕೊತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದ್ಸರಿ ಮಾಡ್ಕೊಳ್ಳಿ ಮನೆಯಲ್ಲಿ. ಬನ್ನಿ ಶುರು ಮಾಡೋಣ ಮೊಟ್ಟೆ ಬಿರಿಯಾನಿ. ಸ್ಟವ್ ಹಚ್ಕೊಂಡಿದ್ದೀನಿ, ಪಾತ್ರೆಯಲ್ಲಿ ನೀರು ಇಟ್ಕೊತಾ ಇದ್ದೀನಿ, ಮೊಟ್ಟೆ ಬೇಯೋಕೆ ಇಡ್ತಾ ಇದ್ದೀನಿ. ಬೆಳ್ಳುಳ್ಳಿ 10ರಿಂದ 15, 4 ಪೀಸ್ ಶುಂಠಿ ಸೇರಿಸ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಚೆಚ್ಕೊಬೇಕು. ಬಾಂಡಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಈರುಳ್ಳಿ ಮೀಡಿಯಮ್ ಸೈಜ್ ಒಂದು, ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಕ್ಕೊಬೇಕು. ಮೊಟ್ಟೆ ರೆಡಿ ಇದೆ. ರೌಂಡಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಬೇಕು ಎಲ್ಲ. ಬಾಂಡಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಸಾಲ್ಟು ಸ್ವಲ್ಪ ಖಾರದ ಪುಡಿ, ಅರಿಶಿನ ಫ್ರೈ ಮಾಡ್ಕೊಬೇಕು. ಅದರೊಳಗಡೆ ಮೊಟ್ಟೆ ಸೇರಿಸ್ಕೊಬೇಕು. ನೋಡಿ ಆಗಿದೆ. ಬಾಂಡಿನಲ್ಲೇ ತಿರುಗಿಸ್ಕೊಳ್ಳಿ, ಸೋಟ್ ಹಾಕಿದ್ರೆ ಕಟ್ಟಾಗ್ಬಿಡುತ್ತೆ ಮೊಟ್ಟೆ. ಕುಕ್ಕರ್ ಇಟ್ಕೋತಾ ಇದ್ದೀನಿ, ಆಯಿಲ್ ಹಾಕ್ಕೋತಾ ಇದ್ದೀನಿ. ಪಲಾವ್ ಎಲೆ 5ರಿಂದ 6, ಚಕ್ರದ ಮೊಗ್ಗು 2, ಚಕ್ಕೆ 2, ಮೊಗ್ಗು 2, ಏಲಕ್ಕಿ 2, ಲವಂಗ 3 ನೀಟಾಗಿ ಫ್ರೈ ಮಾಡ್ಕೊಬೇಕು. ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು. ಬೆಳ್ಳುಳ್ಳಿ ಶುಂಠಿ ಪೇಸ್ಟು 2 ಸ್ಪೂನು, ಈರುಳ್ಳಿ ಮೀಡಿಯಮ್ ಸೈಜ್ 1 ಫ್ರೈ ಮಾಡ್ಕೊಬೇಕು ನೀಟಾಗಿ. ಫ್ರೈ ಆಗಿದೆ ನೋಡಿ. ಟೊಮೊಟೊ ಹಾಕ್ಕೋತಾ ಇದ್ದೀನಿ ಮೀಡಿಯಮ್ ಸೈಜ್ 1, ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಬರಬೇಕು. ಅರಿಶಿನ ಅರ್ಧ ಸ್ಪೂನು, ಖಾರದ ಪುಡಿ 2 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಬಿರಿಯಾನಿ ಪೌಡರು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ತಿರುಗಿಸ್ಕೊಬೇಕು. ನೋಡಿ ನಾನು ಸ್ವಲ್ಪ ವಾಟರ್ ಹಾಕ್ಕೋತಿದ್ದೀನಿ. ಆಯಿಲ್ ಬೇಕು ಅಂದರೆ ಆಯಿಲು ಹಾಕ್ಕೊಬೋದು. ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ನೋಡಿ ಈ ಥರ ಬರುತ್ತೆ. ಮೊಟ್ಟೆ ಸೇರಿಸ್ಕೊಬೇಕು, ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಕಟ್ಟಾಗ್ಬಿಡುತ್ತೆ. ವಾಟರು 4 ಲೋಟ ಹಾಕ್ಕೋತಾ ಇದ್ದೀನಿ ನಾನು. ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಒಂದು ಕುದಿ ಬಂದಿದೆ. ರೈಸ್ ಹಾಕ್ಕೋತಾ ಇದ್ದೀನಿ. ನಾವು ಮನೇಲಿ ಯಾವ್ದು ರೈಸ್ ಯೂಸ್ ಮಾಡ್ತೀವಿ ಅದೊಂದು ಲೋಟ, ಬಾಸುಮತಿ ರೈಸು 1 ಲೋಟ ಮತ್ತು ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅದನ್ನು ವಾಟರಲ್ಲಿ ನೀಟಾಗಿ ರೈಸ್ ಎಲ್ಲ ತೊಳ್ಕೊಬೇಕು 2 ಸರಿ. ನೋಡಿ ಕುದೀತಾ ಇದೆ. ರೈಸ್ ಹಾಕ್ತಾ ಇದ್ದೀನಿ. ನೋಡಿ ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ, ಪುದೀನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ತಿರುಗಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟು. ನೋಡಿ ಕುದೀತಾ ಇದೆ. ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರು. ನೋಡಿ 2 ವಿಸಿಲ್ ಮಾಡ್ಕೊತಾ ಇದ್ದೀನಿ. 2 ಆಯಿತು. ನೋಡಿ ವಿಸಿಲ್ ಹೋಗಿದೆ, ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ನೋಡೋಣ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ರೈಸ್. ನೋಡಿ ಎಷ್ಟು ಫ್ರೈ ಆಗಿದೆ. ಮೊಟ್ಟೆ ನೋಡಿ ಯಾವ ಥರ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ತಟ್ಟೆಲಿ ಹಾಕ್ಕೋತಾ ಇದ್ದೀನಿ. ಮೊಟ್ಟೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ. ಈ ಥರ ರೆಸಿಪಿ ಮನೇಲಿ ಒಂದ್ಸರಿ ಮಾಡಿ ನೋಡಿ, ಸೂಪರಾಗಿರುತ್ತೆ. ಈ ಮೊಟ್ಟೆ ಬಿರಿಯಾನಿ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಅಡುಗೆ ಬರಲ್ಲ ಅವ್ರಿಗೂ ಕೂಡ ಶೇರ್ ಮಾಡಿ. ಬಿರಿಯಾನಿ ಅಂದರೆ ಯಾರಿಗೆ ತುಂಬ ಇಷ್ಟ ಅವ್ರಿಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.